ಗೌರಿ ಗಣೇಶ ಹಬ್ಬ ಹಿನ್ನೆಲೆಯಲ್ಲಿ ಈಗಾಗಲೇ ನಾಡಿನೆಲ್ಲೆಡೆ ಸಂಭ್ರಮ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಪ್ರಮುಖವಾಗಿ ಶನಿವಾರ ಗಣೇಶ ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಭಾನುವಾರ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಜನರು ತಮ್ಮ ತಮ್ಮ ಊರುಗಳತ್ತ ಮುಖ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಆನಂದರಾವ್ ಸರ್ಕಲ್ನ ಬಳಿ ಇದ್ದೇನೆ. ನೀವು ಇಲ್ಲ ದೃಶ್ಯಾವಳಿಗಳನ್ನು ನೋಡ್ಬೋದು. ಈಗಾಗಲೇ ಸಾಕಷ್ಟು ಜನ ತಮ್ಮ ತಮ್ಮ ಊರುಗಳಿಗೆ ಹೋಗಲಿಕ್ಕೆ ಅಂಥೇಳಿ ಇಲ್ಲಿಗೆ ಆಗಮಿಸ್ತಾ ಇರುವಂಥದ್ದು. ರಾಜ್ಯದ ಹಲವು ಕಡೆ ಏನು ಇರುವಂಥವರು ಇಲ್ಲಿಗೆ ಬಂದು ಕೆಲಸಗಳನ್ನು ಹುಡ್ಕೊಂಡು ಇಲ್ಲಿ ದುಡಿಮೆಗಳನ್ನು ಮಾಡ್ಕೊಂಡಿರ್ತಾರೆ. ಆದರೆ ಈಗ ಏನು ಹಬ್ಬ ಇರುವಂಥ ಹಿನ್ನೆಲೆಯಲ್ಲಿ, ಪ್ರಮುಖವಾಗಿ ನಾಳೆ ಶನಿವಾರ ಜೊತೆಗೆ ನಾಡಿದ್ದು ಭಾನುವಾರ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಜನ ಪ್ರಯಾಣಿಕರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್. ನಿಮ್ಮದು ಯಾವ ಊರು ಸರ್? ಯಾವ ಕಡೆ ಹೋಗ್ತಾ ಇದ್ದೀರಾ? ನಮ್ಮ ಸೌದತ್ತಿ ಕಡೆ ಹೋಗ್ತಾ ಇದ್ದೀವಿ. ಸೌದತ್ತಿ ಹೇಗಿದೆ ಸರ್ ಇವತ್ತು ಪ್ರಯಾಣದ ಫೆಸಿಲಿಟಿ ಎಲ್ಲ? ನೀವು ನೋಡಿದ್ರೆ ಕ್ರೌಡ್ ಎಲ್ಲ ಯಾವ ರೀತಿ ಇದೆ ಅಂತ? ಎಲ್ಲ ಫುಲ್ ರೈಸ್ ಇದೆ. ಇದು ಹಬ್ಬದ ಸಂಬಂಧ ಎಲ್ಲರೂ ಊರಿಗೆ ಹೋಗ್ತಾ ಇದ್ದಾರೆ. ಫುಲ್ ರೈಸ್ ಆಗ್ತಿದೆ ಬಸ್. ಇನ್ನು ಬಸ್ ಫೇರ್ ಎಲ್ಲ ಬೆಲೆ ಯಾವ ರೀತಿ ಇದೆ? ಟಿಕೆಟ್ ದರ ಎಲ್ಲ ಯಾವ ರೀತಿ ಇದೆ? ಏನು ಹೇಳ್ತಾರೆ? ಒಂದು ಸ್ವಲ್ಪ ಮೊದಲಿಗಿಂತ ಜಾಸ್ತಿ ಇದೆ ಇವತ್ತು. ಎಲ್ಲ ಹೋಗಿ ಗದ್ದಲದ ಸಂಬಂಧ ಜಾಸ್ತಿ ಆಗಿದೆ ಸ್ವಲ್ಪ ರೈಸ್. ಓಕೆ, ನೀವು ಪ್ರೈವೇಟ್ ಬಸ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. KSRTC ಯಾಕೆ? ಅಲ್ಲಿ ಏನು ಸೀಟ್ ಸಿಗ್ಲಿಲ್ವಾ ಹೇಗೆ ಅಂತ ಹೇಳಿದ್ರೆ? ಸೀಟ್ ಅಂದ್ರೆ ನೈಟ್ ಜರ್ನಿ ಆಗ್ಬೇಕಲ್ಲ, ಇದು ಸ್ವಲ್ಪ ರೆಸ್ಟ್ ಆಗ್ತದೆ ಅಂತ ಇದ್ರಿಗೆ ಹೋಗೋದು. ಹಾಂ, ಏನು ಹೇಳ್ತೀರಾ ಸರ್? ಇವತ್ತಿನ ಹಬ್ಬದ ಹಿನ್ನೆಲೆಯಲ್ಲಿ ಜಾಸ್ತಿ ಜನ ಊರಿಗೆ ಹೋಗ್ತಾರೆ ಅನ್ನೋಂಥ ಹಿನ್ನೆಲೆಯಲ್ಲಿ ಟಿಕೆಟ್ ದರ ಎಲ್ಲ ಜಾಸ್ತಿ ಮಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರವ್ರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅವ್ರದ್ದು ಒಂದು ಬಿಸ್ನೆಸ್ ಈಗ ಅವರು ಮಾಡ್ತಿದ್ದಾರೆ. ಕಾಯಂ ಸೇಮ್ ಕಡಿಮೆ ಅಂದ್ರೆ ಓಡಿಸ್ತಿರ್ತಾರೆ. ಇವತ್ತು ಅಂದ್ರೆ ಅದ್ರಾಗ ಮಾಡ್ತಿದ್ದಾರೆ ಅಷ್ಟೇ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈ ಥರ ಬೆಲೆ ಹೆಚ್ಚು ಮಾಡೋದು ಎಷ್ಟು ಸರಿ ಅಂತ ಹೇಳಿ ಸರ್? ಹೆಂಗೆ ಸರಿ ಅಂದ್ರೆ ಅವ್ರವ್ರಿಗೆ ಬಿಟ್ಟಿದ್ರೆ ಸರ್, ನಮ್ಗೆ ಹೆಂಗೆ ಅನಿಸ್ತೈತಿ. ಬಟ್ ನಿಮ್ಗೆ ಅಗತ್ಯ ಇದೆ ಮತ್ತು ಊರಿಗೆ ಹೋಗ್ಬೇಕಂದ್ರೆ ಹೋಗ್ಲೇಬೇಕು. ಓಕೆ ಸರ್. ಫ್ಯಾಮಿಲಿ ಎಲ್ಲ ಅಲ್ಲೇನಾ? ಹಾಂ, ಊರಲ್ಲಿ ಸರ್. ಓಕೆ, ನೀವು ಒಬ್ಬರೇ ಇಲ್ಲಿರೋದು? ಇಲ್ಲ, ನಾವು ಬಂದು ಹೋಗ್ತೀವಿ ಕೆಲಸ. ಜೊತೆಗೆ ಮತ್ತೊಬ್ಬರು ಪ್ರಯಾಣಿಕರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಯಾವ ಊರಿಗೆ ಹೋಗ್ತಾ ಇದ್ರಿ ಇವತ್ತು ಅಂತ? ನಾವು ಇಲ್ಲಿ 4 ವರ್ಷದಿಂದ ಇರೋದು. ನಾನು ಬಾಗಲಕೋಟೆಗೆ ಹೋಗ್ತಾ ಇದ್ದೆ. ಫ್ಯಾಮಿಲಿ ಎಲ್ಲ ಊರಲ್ಲೇನ ಇರೋದು? ಫ್ಯಾಮಿಲಿ ಎಲ್ಲ ಊರಲ್ಲೇ ಇರೋದು. ಹಬ್ಬ ಇದೆ, 2 ದಿನ ರಜಾ ಇದೆ, ಹೋಗ್ತಾ ಇದ್ದೀರಾ? ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ? ಕರೆಕ್ಟಾಗಿ ಸ್ಯಾಟರ್ಡೇನೇ ಬಂದುಬಿಟ್ಟಿದೆ ಹಬ್ಬ. ಆರಾಮಾಗಿ ಹೋಗಿ ಬರ್ಬೇಕು. ಅದು ಮತ್ತು ಆಮೇಲೆ ಸಂಡೇ ಬಿಟ್ಟು ಬಂದರೆ ಮತ್ತೆ ಆಫೀಸಿಗೆ ಹೋಗ್ಬೋದು. ಏನು ಟೆನ್ಷನ್ ಇಲ್ಲ, ಏನಿಲ್ಲ, ಆರಾಮಾಗಿ ಬರ್ಬೋದು ಅಷ್ಟೇ. ಇನ್ನು ಟ್ರಾವೆಲ್ ಬಗ್ಗೆ ಹೇಳೋದಾದ್ರೆ ಸರ್, ಈಗಿನ ಕ್ರೌಡ್ ಇಲ್ಲಿ ಯಾವ ರೀತಿ ಇದೆ? ನಿಮಗೆ ಮ್ಯಾನೇಜಬಲ್ ಇದೆಯಾ ಅಂತ ಹೇಳಿ? ಮ್ಯಾನೇಜಬಲ್ ಏನಿಲ್ಲ, ಬರ್ತಾ ತುಂಬ ಟ್ರಾಫಿಕ್ ಆಯಿತು. ನಾನು ಮನೆ ಬಿಟ್ಟಿರೋದು 6 ಗಂಟೆ, ರೀಚ್ ಆಗಿರೋದು ಇಲ್ಲಿ 8:30. ತುಂಬ ಟ್ರಾಫಿಕ್ ಆಗಿದೆ. ಹಾಗಾಗಿ ಆಲ್ಮೋಸ್ಟ್ ಜಾಸ್ತಿನೇ ಇದೆ ಕ್ರೌಡು. ಇದ್ರ ಜೊತೆಗೆ ಸರ್, ಇವಾಗ ಹಬ್ಬ ಇದೆ, ಜಾಸ್ತಿ ಜನ ಊರಿಗೆ ಹೋಗ್ತಾರೆ. ಈ ಟೈಮ್ನು ಕೂಡ ಕೆಲವೊಬ್ರು ಅಡ್ವಾಂಟೇಜ್ ಆಗಿ ತೊಗೊಂಡು ಬೆಲೆಗಳನ್ನು, ದರ ಏನಿದೆ ಟಿಕೆಟ್ ದರ ಎಲ್ಲ ರೈಸ್ ಮಾಡೋದು ಅಂಥದ್ದೆಲ್ಲ ನಡೀತಾ ಇದೆ. ನಿಮ್ಮ ಟಿಕೆಟ್ ಫೇರ್ ಯಾವ ರೀತಿ ಇದೆ ಅಂತ ಹೇಳಿ? ನಾನು ಬಂದುಬಿಟ್ಟು ಬುಕ್ ಮಾಡಿದ್ದು VRL. ಟಿಕೆಟ್ ಫೇರ್ ನಾವು ಮುಂಚೆ ಎಲ್ಲಕ್ಕೆಲ್ಲ 500ಗೆ ಬುಕ್ ಮಾಡ್ತಿದ್ವಿ. 500, 600. ಈಗೆಲ್ಲಕ್ಕೆಲ್ಲ 1700, 1800 ಆಗಿದೆ. ಆದರೂ ಹಬ್ಬ ಅಲ್ಲ, ಹೋಗಬೇಕು, ಏನು ಪ್ರಾಬ್ಲಮ್ ಏನಿಲ್ಲ. ಅದು ಬಿಸ್ನೆಸ್ ಕಡೆನಾ, ಅದು ಫೆಸ್ಟಿವಲ್ ಎಲ್ಲ ಇರುತ್ತಾ, ಅವರಿಗೊಂದು ಚಾನ್ಸ್ ದುಡ್ಕೊಳಕ್ಕೆ. ನೀವೇನು ಹೇಳ್ತೀರಾ ಸರ್? ಈ ಥರ ಹಬ್ಬದ ಟೈಮಲ್ಲಿ ಈ ಥರ ಬಿಸ್ನೆಸ್ಗೋಸ್ಕರ ರೇಟ್ ಜಾಸ್ತಿ ಮಾಡಿದ್ರೆ, ನೀವು ದುಡಿಯೋಕ್ಕೋಸ್ಕರ ಇಲ್ಲಿಗೆ ಬಂದಿರೋರು ಹೋಗಬೇಕು ಅಂದಾಗ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ? ಸಮಸ್ಯೆ ಆಗುತ್ತೆ, ಅದು ಒಂದು ಪಾಯಿಂಟ್ ಇದೆ. ಆದರೂ ಏನು ಮಾಡೋಕ್ಕಾಗಲ್ಲ, ಅವ್ರು ಇಟ್ಟಿರೋದು ನಾವು ಹೋಗಲೇಬೇಕು. ಅದನ್ನೇ ಬುಕ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಜೊತೆಗೆ ಸರ್, ನೀವು ಯಾವ ಊರಿಗೆ ಹೋಗ್ತಾ ಇದ್ದೀರಾ? ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್ ಈ ಟಿಕೆಟ್ ಫೇರ್ ಎಲ್ಲ ನೋಡಿದ್ರೆ? ಟಿಕೆಟ್ ಫೇರ್ ಭಾಳ ಇದೆ ಸರ್. ಕಂಪೇರೇಟಿವ್ ಮೊನ್ನೆಕ್ಕಿಂತನೂ ಈಗ ಭಾಳ ಇದೆ. ಸೊ ಈಗ ಕಮ್ಮಿ ಮಾಡಬೇಕು. KSRTCದವರು ಬುಕ್ಕಿಂಗ್ ಸಿಗವಲ್ತು. ನಿಮ್ಮದು ಟಿಕೆಟ್ ಫೇರ್ ಎಷ್ಟಿದೆ ಅಂತ ಹೇಳಿ ರೆಗ್ಯುಲರ್ ಆಗಿ? ಬಟ್ ಇವತ್ತು ಎಷ್ಟು ಇದೆ ಅಂತ ಹೇಳಿ? ಇವತ್ತು 800 ಇದೆ. 1800. ಯೂಶಲಿ ಎಷ್ಟಿರುತ್ತೆ ಸರ್? 700 ಇರುತ್ತೆ. 750 ಅಷ್ಟೇ. ಇವತ್ತು ಈಗ 1800 ಆಗಿದೆ. ಭಾಳ ಕಾಸ್ಟ್ಲಿ ಇದೆ. ಇದಕ್ಕಿದ್ದಂಗೆ ಡಬಲ್ ಆಗಿದೆಲ್ಲ ಸರ್, ಏನು ಹೇಳ್ತೀರಾ ಸರ್? ಏನು ಗಣೇಶ ಹಬ್ಬ ಹೋಗ್ಬೇಕು ಮತ್ತೆ ಊರಿಗೆ, ಅದಷ್ಟೇ. ಬಟ್ ಫ್ಯಾಮಿಲಿನ ನೀವು ಭೇಟಿ ಮಾಡಬೇಕು ಅನ್ನೋ ಒಂದು ಟೈಮ್ ಇದೆ. ಬಟ್ ಈ ಟೈಮ್ನ ಅವರು ಬಿಸ್ನೆಸ್ ಆಗಿ ಈ ಥರ ಅಮೌಂಟ್ ರೇಸ್ ಮಾಡ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಅವ್ರಿಗೊಂದು ಅಪಾರ್ಚುನಿಟಿ ಜಾಸ್ತಿ ಅವ್ರು ಗಳಿಸ್ಕೊಳ್ಳಿಕ್ಕೆ. ಸೊ ಅವರು ಜಾಸ್ತಿ ಮಾಡ್ತಾರೆ. ಇದೆಲ್ಲ ತೊಂದರೆ ಆಗತ್ತೆ ಅಷ್ಟೇ. ಸರ್, ನೀವೇನು ಹೇಳ್ತೀರಾ ಸರ್? ಇಲ್ಲಿಂದ ಗುಳದಗುಡ್ಡ ಹೋಗಬೇಕು ಸರ್. ನಮ್ಮದು ಬಸ್ ಚಾರ್ಜ್ ಇರೋದು 650, 700 ಲಾಸ್ಟ್. ಇವತ್ತು 1850 ಮಾಡಿದ್ದಾರೆ. ನಮ್ಮಂಥ ಮಿಡಲ್ ಕ್ಲಾಸ್ ಜನಕ್ಕೆ ಅದು ಒಂದು ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ. ಬಟ್ ಹೋಗಲೇಬೇಕು, ಎಲ್ಲರನ್ನೂ ನೋಡಲೇಬೇಕಲ್ಲ. ಆದರೂ ಕೂಡ ಸರ್, ಈ ಥರ ರೈಸ್ ಮಾಡೋದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ? ಅದನ್ನ ಯಾರ ಜೊತೆ ನಾವು ಮಾತಾಡ್ಬೇಕು ಹೇಳಿ ಸರ್? KSRTC ಅದು ಇದು ಆದರೆ ನಾವು ಏನೋ ಒಂದು ಅಲ್ಲಿ ಹೋಗಿ ಕಂಪ್ಲೇಂಟ್ ಆದ್ರೆ ಎಲ್ಲ ಮಾಡ್ತೀವಿ. ಇಲ್ಲಿ ಇವ್ರ ಹತ್ರ ಏನೋ ಮಾತಾಡೋಕ್ಕಾಗಲ್ಲ.
ಬೇಕಾದ್ರೆ ಬನ್ನಿ ಇಲ್ಲಾಂದ್ರೆ ಬಿಡಿ ಆ ಥರ ಅಂತ ಹೇಳ್ತಾರೆ. ಅಗತ್ಯ ಇದೆ ಹತ್ಲೇಬೇಕು. ಅಗತ್ಯ ಇದೆ, ಹೋಗ್ಲೇಬೇಕು, ಹೋಗ್ತಾ ಇದ್ದೀವಿ, ಇಲ್ಲಾಂದ್ರೆ ನಾವು ಹೋಗ್ತಾ ಇರಲಿಲ್ಲ. ಸರ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ಈ ರೀತಿಯಾಗಿ ಇರೋ ರೇಟಿಗೆ ಡಬಲ್ ಮಾಡಿಬಿಟ್ರೆ ಎಲ್ಲಿಂದ ಹೋಗೋದು ಅನ್ಸುತ್ತೆ. ಆ ಸಿಚುವೇಶನ್ ಅಲ್ಲಿ ಇರಬೇಕಾದ್ರೆ ನಿಜಕ್ಕೂ ಊರಿಗೆ ಹೋಗೋ ಅಗತ್ಯ ಇರುತ್ತಾ ಅಂತ ಸರ್ ಅಗತ್ಯ ಇರುತ್ತೆ ಅಂತ ಅನ್ನೋದು ಮೇನಲ್ಲ, ಇದು ಒಂದು ದೇವರ ಕಾರ್ಯ ಇರೋದರಿಂದ ಬೇರೆ ಏನೋ ಇದ್ರೆ ಹೋಗ್ಲಿ ಬಿಡೋ ಇದು ಅಂತ ಅನ್ಕೊಂಡ್ಬಿಟ್ಟು ನಾವು ಬಿಡ್ತಿದ್ವಿ. ದೇವ್ರ ಸಲುವಾಗಿ ಹೋಗ್ತಾ ಇದ್ದೀವಲ್ಲ, ಎಲ್ಲರನ್ನೂ ಭೇಟಿ ಆದಂಗೆ ಆಗತ್ತೆ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸರ್ ಹಬ್ಬಕ್ಕೆ ನೀವು ಹೋಗ್ತಾ ಇದ್ದೀರಾ, ದೇವ್ರ ಕಾರ್ಯ ಅಂತ ಹೇಳಿ ಅದನ್ನೇ ಬಳಕೆ ಮಾಡಿಕೊಂಡು ಈ ರೀತಿ ದುಡ್ಡನ್ನು ಹೆಚ್ಚಿನ ಮಾಡ್ತಾರೆ. ಇದ್ರ ಬಗ್ಗೆ ಕಡಿವಾಣ ಹಾಕಕ್ಕಾಗಿರ್ಬೋದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಏನಂತ ಹೇಳಕ್ಕೆ? ಸರ್ ಇದನ್ನು ನಾವು ಮಾತಾಡೋದಕ್ಕಿಂತ ಇವರೆಲ್ಲ ಟೂರಿಸ್ಟ್ ಅವರೆಲ್ಲ ಫಸ್ಟೇ ಅವರು ಮಿಂಗಲ್ ಆಗಿಬಿಟ್ಟು ಮಾತಾಡ್ಕೊಂಡಿರ್ತಾರೆ. ಈಗ ನಾ ಹೇಳಿದ್ನಲ್ಲ KSRTC ಇವೆಲ್ಲ RTC ಬಸ್ಗಳಲ್ಲೆಲ್ಲ ಅವರು ರೇಟ್ ಜಾಸ್ತಿ ಇಲ್ಲ ಅವ್ರದ್ದು. ಇದು ಮಹಿಳೆಯರಿಗೆ ಫ್ರೀ ಅನ್ನೋದ್ರಿಂದ ಅಲ್ಲೆಲ್ಲ ರೇಷ್ ಆಗಿರುತ್ತೆ, ಅದಕ್ಕೆ ಇದನ್ನು ಬಳಸ್ಕೊಂಡಿರ್ತೀವಿ. ಅವರು ಜಾಸ್ತಿ ಮಾಡಿರ್ತಾರೆ, ಏನು ಮಾಡೋಕ್ಕಾಗಲ್ಲ, ಮಾತಾಡೋಕ್ಕೂ ಆಗಲ್ಲ. ಈರಣ್ಣ ಅಂತ. ಒಟ್ಟಾರೆಯಾಗಿ ಇಲ್ಲಿ ನೋಡೋದಾದರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಜೊತೆಗೆ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕು, ಹಬ್ಬ ಇದೆ, ದೇವರ ಪೂಜೆ ಇದೆ, ಅಗತ್ಯವಾಗಿ ನಾವು ಊರಿಗೆ ಹೋಗಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಬಸ್ಗಳ ಬೆಲೆ ಏನಿದೆ ಅವರಿಗೆ ಒಂದಷ್ಟು ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು, ಒಂದಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಊರಿಗೆ ಹೋಗಲೇಬೇಕು ಅನ್ನುವಂಥ ಒಂದು ತವಕದಲ್ಲಿ ಅದೆಷ್ಟಾದರೂ ಪರವಾಗಿಲ್ಲ, ನಾವು ಕಟ್ಟಿ ಹೋಗಬೇಕು ಅನ್ನುವಂಥ ನಿಟ್ಟಲ್ಲಿ ಜನ ಈಗಾಗಲೇ ಬಸ್ ನಿಲ್ದಾಣದ ಬಳಿ ಬರ್ತಾ ಇರುವಂಥ ಒಂದಿಷ್ಟು ವಾತಾವರಣಗಳು ಇಲ್ಲಿ ಕಂಡು ಬರ್ತಾವೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಜಗದೀಶ್, TV9 ಬೆಂಗಳೂರು.